ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ರಾಜ್ಯ ಬಿಜೆಪಿ ಆಡಳಿತದಲ್ಲಿರುವಾಗಲೂ ಮತ್ತು ಪ್ರತಿಪಕ್ಷದಲ್ಲಿರುವಾಗಲೂ ಕೂಡ ತಾನು ಸಮರ್ಥ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ನಾವು ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿದೆ, ಆಮೇಲೆ ಅಣೆಕಟ್ಟುಗಳಲ್ಲಿ ನೀರಿಲ್ಲ, ಇನ್ನೂ ಕೂಡ ಸಚಿವ ಸಂಪುಟ ಪೂರ್ಣಗೊಂಡಿಲ್ಲ. ಇದಾಗಲೇ ಮುಖ್ಯಮಂತ್ರಿಗಳು ಅಧಿಕಾರವನ್ನು ವಹಿಸಿಕೊಂಡು 1 ತಿಂಗಳಾಯಿತು. ಅದರ ಬಗ್ಗೆ ಯಾವ ಪ್ರಶ್ನೆಗಳನ್ನು ಕೂಡ ಪ್ರತಿಪಕ್ಷ ಆಗಿದ್ಕೊಂಡು ಬಿಜೆಪಿ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಲ್ಲಿದ್ದೀರಪ್ಪ ಅಶೋಕ್ ಅವರೇ, ಎಲ್ಲಿದ್ದೀರಪ್ಪ ವಿಜಯೇಂದ್ರ ಅವರೇ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇವರಿಬ್ಬರಿಗೂ ಹೈಕಮಾಂಡ್ ಇವರ ಶಕ್ತಿ ಸಾಮರ್ಥ್ಯ ಮತ್ತು ಇವರ ಶೂರತನ, ಇವರ ಸಾಮರ್ಥ್ಯ ಇದನ್ನೆಲ್ಲ ನೋಡಿ ಅಧಿಕಾರವನ್ನು ಕೊಟ್ಟಿರೋದಲ್ಲ. ಅಂದರೆ ಪಕ್ಷದೊಳಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಆರ್ ಅಶೋಕ್ ಅವರನ್ನು ಮಾಡಿದ್ರು, ಆಮೇಲೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರನ್ನಾಗಿ BY ವಿಜಯೇಂದ್ರ ಅವರನ್ನು ಮಾಡಿದ್ರು. ಇವರ ರಾಜಕೀಯ ವರ್ಚಸ್ಸು, ಇವರ ರಾಜಕೀಯ ಪ್ರಾಬಲ್ಯ, ಇವರ ರಾಜಕೀಯ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಅವರಿಗೆ ಆ ಹುದ್ದೆಗಳನ್ನು ಕೊಟ್ಟಿದ್ದಲ್ಲ. ಆಮೇಲೆ ಮತ್ತೊಬ್ಬರು ಇದ್ದಾರೆ, ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಯಾವುದ್ಯಾವುದೋ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಗಟ್ಟಿ ಧ್ವನಿಯಲ್ಲಿ ಅವರು ಮಾತನಾಡ್ತಾರೆ. ಆರ್ ಅಶೋಕ್ ಇರಲಿ, ಆಮೇಲೆ ವಿಜಯೇಂದ್ರ ಇರಲಿ, ಚಲವಾದಿ ನಾರಾಯಣಸ್ವಾಮಿ ಅಂತವ್ರು ಇರಲಿ, ಇವರೆಲ್ಲರೂ ಕೂಡ ಮಾಧ್ಯಮಗಳು ಯಾರಾದರೂ ಸಿಕ್ಕಿದ್ರೆ ಆಯಿತು, ಅಥವಾ ಯಾವುದೋ ಒಂದು ಚಾನಲ್ನ ಲೋಗೋ ನೋಡಿದರೆ ಆಯಿತು, ಅವರನ್ನು ಕರೆದು ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ರೆ ಅಷ್ಟೇ ಅವರ ಜವಾಬ್ದಾರಿ ಅನ್ನುವ ರೀತಿಯಲ್ಲಿ ಇವತ್ತಿಗೂ ಕೂಡ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇದ್ದಾಗ ಬಹಳ ಖುಷಿ ಆಗ್ತಿತ್ತು ಇವರಿಗೆ. ಯಾಕೆ ಗೊತ್ತಾ? ಸಿದ್ದರಾಮಯ್ಯನವರು ಈ ಬಲಪಂಥೀಯ ರಾಜಕಾರಣವನ್ನ ನೇರ ನಿಷ್ಠುರವಾಗಿ ವಿರೋಧಿಸ್ತಾ ಇದ್ರು ಮತ್ತು ಖಂಡಿಸ್ತಾ ಇದ್ರಲ್ಲ. ಸೊ ಹಾಗಾಗಿ ಈ ಮಾಧ್ಯಮದವರು ಯಾರಾದರೂ ಲೋಗೋ ಹಿಡ್ಕೊಂಡು ಅವ್ರು ಮುಂದೆ ನಿಂತರೆ ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾ ಇದ್ರು. ಆದರೆ ಈಗ DKC ಅವರು ಇವರ ಒಂದು ಸಿದ್ಧಾಂತ, ಒಲವು ನಿಲುವು ತತ್ವಗಳಿಗೆ ಸ್ವಲ್ಪ ಮೃದು ಧೋರಣೆಯನ್ನು ತೋರ್ತಾ ಇದ್ದಾರಲ್ಲ. ಇವರು ಕೂಡ ಅತ್ಯಂತ ಆಧ್ಯಾತ್ಮಿಕವಾಗಿ ಚಿಂತನೆ ಉಳ್ಳವರು, ಮತ್ತೆ ಆಸ್ತಿಕ ವರ್ಗದವರು, ದೇವರನ್ನು ಬಹಳ ನಂಬ್ತಾರೆ, ಪೂಜೆ ಪುನಸ್ಕಾರ ಧಾರ್ಮಿಕ ವಿಚಾರಗಳಿಗೆ ಅತ್ಯಂತ ಗೌರವವನ್ನು ಕೊಡ್ತಾರೆ DKC ಅವರು. ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರನ್ನ ವಿರೋಧಿಸುವುದಕ್ಕೆ ಇವ್ರಿಗೆ ಬೇರೆ ವಿಷಯಗಳು ಏನೂ ಇಲ್ಲ. ಆಡಳಿತದ ವೈಫಲ್ಯಗಳನ್ನು ಪ್ರಶ್ನಿಸುವುದಕ್ಕೆ BJP ನಾಯಕರಿಗೆ ಬರೋದೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಅದು ಯಾಕೆ ಉದ್ಭವ ಆಗ್ತಾ ಇದೆ ಕೇಳಿದ್ರೆ, ಈ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅಂತ ನಾಯಕರು ಬರೀ ಇಂಥದ್ದೇ ವಿಷಯಗಳನ್ನು ಎತ್ಕೊಂಡು ಬೊಬ್ಬೆ ಹೊಡಿತಾರೆ ಬಿಟ್ರೆ ಬೇರೆ ಯಾವ ವಿಷಯಗಳ ಬಗ್ಗೆಯೂ ಕೂಡ ಪ್ರಶ್ನೆ ಎತ್ತೋದಿಲ್ಲ. ಹೆಚ್ಚಂತಂದ್ರೆ ಅಲ್ಲೇ ಅಕ್ಕಪಕ್ಕದಲ್ಲೇ ಅವ್ರ ಕಚೇರಿಯ ಸುತ್ತಮುತ್ತ ಇದ್ದಂತಹ ಪತ್ರಕರ್ತರನ್ನ, ವರದಿಗಾರರನ್ನ ಕರೆದು ಒಂದು ಪತ್ರಿಕಾಗೋಷ್ಠಿಗಳನ್ನು ಮಾಡೋದು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೋ ಅಥವಾ ಟ್ವಿಟರ್ಗಳಲ್ಲೋ ಅವರ ಹೈಕಮಾಂಡ್ನ ನಾಯಕರು ಪೋಸ್ಟ್ ಮಾಡಿರೋದನ್ನು ರೀಪೋಸ್ಟ್ ಮಾಡೋದು, ಇಷ್ಟಕ್ಕೆ ಸೀಮಿತ ಆಗಿದ್ದಾರೆ. ನಮ್ಮ ಆರ್ ಅಶೋಕ್ ಅವರಂತೂ ಬೆಂಗಳೂರಿಗೆ ಸೀಮಿತ ಆಗಿರುವ ಹಾಗೆ ಅವರು ಇದ್ದಾರೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದ್ರು. ಅದಾದ ಬಳಿಕ ಇಡೀ ರಾಜ್ಯದಂತಹ ಒಂದು ಜನಾಕ್ರೋಶ, ಒಂದು ಯಾತ್ರೆ, ಒಂದು ಸಮಾವೇಶ, ಆ ರೀತಿಯಲ್ಲಿ BJPಯಿಂದ ವಿಜಯೇಂದ್ರ ಅವರು ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ಅದು ಯಾವುದೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಅವರಿಗೆ ಆಗಿಲ್ಲ. ಹೈಕಮಾಂಡನ್ನು ಮೆಚ್ಚಿಸೋದಕ್ಕೆ, ದೆಹಲಿ ನಾಯಕರನ್ನ ಓಲೈಸಿಕೊಳ್ಳೋದಕ್ಕೆ ಇದೆಲ್ಲ ಪ್ರಯತ್ನವನ್ನ ಮಾಡಿದ್ರು ಅಂತ ಅವರದ್ದೇ ಪಕ್ಷದ ನಾಯಕರು ಅನೇಕರು ಹೇಳಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. BJPಯ ಆಂತರಿಕ ಪ್ರಜಾಪ್ರಭುತ್ವ ಏನಿದೆಯಲ್ಲ, ಅವರಿಗೆ ಅಲ್ಲಿಯೇ ಸರಿಯಾಗಿ ಸಮನ್ವಯವನ್ನ ಸಾಧಿಸಿಕೊಂಡು ಹೋಗೋದಕ್ಕೆ, ಕಿರಿಯ ಹಿರಿಯ ನಾಯಕರ ಜೊತೆಗೆ ಸಮನ್ವಯವನ್ನ ಕಾದ್ಕೊಂಡು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ಆರ್ ಅಶೋಕ್ ಅವರಿಗೆ ಮತ್ತೆ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಅವರ ಕೊಟ್ಟ ಕುದುರೆಯನ್ನು ಕೂಡ ಏರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಹೈಕಮಾಂಡ್ಗೆ ಬಹಳ ಅಸಮಾಧಾನ ಇದೆ. ಮುಖ್ಯವಾಗಿ ಆರ್ ಅಶೋಕ್ ಅವ್ರ ಮೇಲೆ ವಿರೋಧ ಪಕ್ಷದ ವಿಪಕ್ಷದ ನಾಯಕರವರು ಹೆಸರಿಗೆ ಮಾತ್ರ ಅವರು ಅನ್ನುವ ರೀತಿಯಲ್ಲಿ ಈಗ BJPಯ ಪಕ್ಷದಲ್ಲೇ ಇರುವಂತಹ ನಾಯಕರು ಅನೇಕರು ಆಡ್ಕೊಳ್ಳುವಂತಹ ಮಾತುಗಳು, ಸಮರ್ಥವಾಗಿ ಸರ್ಕಾರವನ್ನು ಪ್ರಶ್ನಿಸುವುದಕ್ಕೆ ಆಗ್ತಾ ಇಲ್ಲ ಅವರಲ್ಲಿ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ BJPಯ ನಾಯಕರಿಂದಲೇ ಕೇಳಿ ಬರ್ತಿರುವಂತಹ ಮಾತುಗಳು. ಮತ್ತು BJPಯ ಕಾರ್ಯಕರ್ತರು ಕೂಡ ಆರ್ ಅಶೋಕ್ ಅವ್ರ ಮೇಲೆ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಅದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಏನು ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ಕೂಡ ನಾನಿರೋದು ಹಿಂಗೆ, ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅನ್ನುವ ಲೆಕ್ಕಾಚಾರದಲ್ಲಿ ಅವ್ರು ರಾಜಕಾರಣವನ್ನು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ನೋಡಿ, ಇವತ್ತು ಅನೇಕ ಸಮಸ್ಯೆಗಳಿದೆ. ಆ ಜ್ವಲಂತ ಸಮಸ್ಯೆಗಳನ್ನು ಪ್ರಶ್ನಿಸುವ
ವಿಪಕ್ಷ ಸ್ಥಾನದಲ್ಲಿ ಇದ್ಕೊಂಡು ಜನರ ಧ್ವನಿಯಾಗಬೇಕಾಗಿರುವಂಥ ಸ್ಥಾನದಲ್ಲಿ ಇದ್ಕೊಂಡು ಇವತ್ತು ಏನೇನೋ ಸಣ್ಣ ಪುಟ್ಟ ಹಾರಿಕೆ ಉತ್ತರಗಳನ್ನು ಕೊಡ್ಕೊಳ್ತಾ ಹಾರಿಕೆ ಹೇಳಿಕೆಗಳನ್ನು ಮಾಧ್ಯಮದ ಲೋಗೋಗಳ ಮುಂದೆ ಕೊಡ್ತಾ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಏನು ಅನ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾನೆ ಹೋಗುತ್ತೆ. ಇವರು ವಿಪಕ್ಷದಲ್ಲಿ ಇರೋದಕ್ಕೂ ಕೂಡ ಸಮರ್ಥರಲ್ಲ ಅನ್ನೋದನ್ನ ಜನ ಮತ್ತೆ ಮತ್ತೆ ಅರಿತುಕೊಳ್ತಾ ಇದ್ದಾರೆ. ಯಾಕೆ ಹೀಗೆ ಇವರು ಅನ್ನುವಂತಹ ಪ್ರಶ್ನೆ ಅವ್ರನ್ನ ಕೇಳ್ಕೊಂಡ್ರೆ ಬಹುಶಃ ಅವರು ತಮ್ಮ ರಾಜಕೀಯ ಜೀವನವನ್ನ ರಾಜಕೀಯ ಬೆಳವಣಿಗೆಗಳನ್ನ ಪರಾಮರ್ಶಿಸಿಕೊಂಡ್ರೆ ಬಹುಶಃ ಒಂದಿಷ್ಟು ಬೆಳವಣಿಗೆಗಳು ಅವರ ರಾಜಕೀಯ ಜೀವನದಲ್ಲಿ ಆಗುತ್ತೆ ಅಂತ ಕಾಣಿಸುತ್ತೆ. ಬರೀ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋದಕ್ಕೆ, ದೆಹಲಿ ನಾಯಕರನ್ನ ಪ್ಲೀಸ್ ಮಾಡೋದಕ್ಕೆ, ಅಥವಾ ಅವ್ರ ಪಕ್ಷದ ಕಾರ್ಯಕರ್ತರನ್ನ ಪ್ಲೀಸ್ ಮಾಡೋದಕ್ಕೆ ಬರೀ ಹಿಂದುತ್ವ, ಹಿಂದೂ ಧರ್ಮ ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಬರೀ ಈ ಥರದ ಧಾರ್ಮಿಕ ಧ್ರುವೀಕರಣದ ರಾಜಕಾರಣವನ್ನ ಮಾಡ್ತಾನೆ ಇರೋದಕ್ಕೆ ನಿಮ್ಮನ್ನು ವಿಪಕ್ಷದಲ್ಲಿ ಕೂರಿಸಿದ್ದ ಜನ ಅನ್ನುವಂತಹ ಪ್ರಶ್ನೆಯನ್ನ ನಿಜಕ್ಕೂ ಇವತ್ತು ಕೇಳ್ತಾ ಇದ್ದಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲೇಬೇಕಾಗಿರುವಂತಹ ಸ್ಥಾನದಲ್ಲಿದ್ದೀರಿ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನು ರಾಜ್ಯದಲ್ಲಿ ಬಿಜೆಪಿ JDS ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಈ ಎರಡೂ ಪಕ್ಷಗಳಲ್ಲಿ ಒಂದು ಸಮನ್ವಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ನೋಡಿ, ವಿಜಯೇಂದ್ರ ಅವರನ್ನ, ಆರ್ ಅಶೋಕ್ ಅವರನ್ನ, ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ನೋಡಿದ್ರೆ ಪಕ್ಷದ ಹಿರಿಯರಿಗೆ ಆಗೋದಿಲ್ಲ. ಆಮೇಲೆ ಇನ್ನು ಕುಮಾರಸ್ವಾಮಿ ಅವರಿಗೆ ವಿಜಯೇಂದ್ರ ಅವರನ್ನ ನೋಡಿದ್ರೆ ಆಗೋಕ್ಕಿಲ್ಲ. ಆರ್ ಅಶೋಕ್ ಅಂತಹ ನಾಯಕರ ಹೇಳಿಕೆಗಳನ್ನ ಕುಮಾರಸ್ವಾಮಿ ಅವರಿಗೆ ಹಿಡಿಸೋದಿಲ್ಲ. ಅವ್ರು ಕೊಡುವಂತಹ ಹೇಳಿಕೆ, ಅವ್ರು ಕೊಡುವಂತಹ ಬಾಲಿಶ ಹೇಳಿಕೆಗಳು ಕುಮಾರಸ್ವಾಮಿ ಅಂತಹ ಸೀನಿಯರ್ ಮೋಸ್ಟ್ ಲೀಡರ್ಗೆ ಹಿಡಿಸೋದಿಲ್ಲ ಅನ್ನುವಂಥ ವಿಷಯವೂ ಕೂಡ JDS ಮತ್ತು ಬಿಜೆಪಿಯ ಮೂಲಗಳಿಂದ ಬರುವಂತಹ ಮಾಹಿತಿ. ಸೊ ಈ ರೀತಿಯ ಎಲ್ಲ ಆಂತರಿಕ ಕಚ್ಚಾಟಗಳು, ಈ ರೀತಿಯ ಎಲ್ಲ ಆಂತರಿಕ ಭಿನ್ನಮತಗಳು ಇದನ್ನ ಸರಿಪಡಿಸಿಕೊಳ್ಳದೇ ಇದ್ರೆ, ಇದನ್ನ ನೀವು ಗೆಲ್ಲದೇ ಇದ್ರೆ ಮುಂದೆ ನೀವು ಯಾವ ರೀತಿಯಾಗಿ ಮೈತ್ರಿ ಮಾಡಿಕೊಂಡು ಚುನಾವಣೆಗಳನ್ನು ಎದುರಿಸ್ತೀರಿ? ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂತು, ಅಥವಾ ಇನ್ನೊಂದು 2 ವರ್ಷಗಳಲ್ಲಿ ವಿಧಾನಸಭಾ ಚುನಾವಣೆ, ಮತ್ತೆ ಲೋಕಸಭಾ ಚುನಾವಣೆ, ಇವೆಲ್ಲವೂ ಕೂಡ ಚುನಾವಣೆಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಇದನ್ನೆಲ್ಲ ಹೇಗೆ ಎದುರಿಸ್ತಾರೆ ಅನ್ನುವುದು ಒಂದು ಕಡೆ ಪ್ರಶ್ನೆ ಆದರೆ, ನಿಮ್ಮ ಒಂದು ಜವಾಬ್ದಾರಿ ಏನು, ನಿಮ್ಮ ಕರ್ತವ್ಯ ಏನು, ಅದನ್ನ ಪಾಲಿಸದೇ ಇರುವುದರ ಬಗ್ಗೆ ನಿಮ್ಗೆ ನೀವು ವಿಮರ್ಶೆ ಮಾಡ್ಕೊಳ್ಬೇಕು ಅಂತ ಕಾಣಿಸುತ್ತೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಏನು ಕೇಳಿದ್ರೆ, ವಿಪಕ್ಷದವರು ಅವರು ಬಿಜೆಪಿಯ ಹೈಕಮಾಂಡ್ ಏನಿದೆ ಅದನ್ನಷ್ಟೇ ಪಾಲಿಸ್ತಾರೆ ವಿನಃ ಬೇರೆ ಏನನ್ನು ಕೂಡ ಮಾಡೋದಿಲ್ಲ. ಅವರಿಗೆ ಸ್ವಂತ ಬುದ್ಧಿ ಇಲ್ಲ ಅನ್ನುವ ರೀತಿಯಲ್ಲಿ ರಾಜ್ಯದಲ್ಲಿ ವರ್ತಿಸ್ತಾ ಇರೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮಾತನಾಡಬೇಕಾಗಿರುವಂತಹ ವಿಷಯದ ಬಗ್ಗೆ ಮಾತನಾಡದೆ ಸುಮ್ಮನೆ ಇರೋದು, ಧ್ವನಿ ಎತ್ತಬೇಕಾಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತದೇ ಇರೋದು. ನೋಡಿ, ಈಗ ಬಿಡದಿ ಟೌನ್ಶಿಪ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆಯಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೈತರ ಪರವಾಗಿ ಇತ್ತುಕೊಂಡು ಹೋರಾಟಗಳೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಬಿಜೆಪಿ ವರ್ತಿಸ್ತಾ ಇದೆ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಮೈತ್ರಿ ಪಕ್ಷದಲ್ಲಿ ಇದ್ಕೊಂಡು ತಾನೆಲ್ಲಾದ್ರೂ ಬಿಡದಿಗೆ ಹೋಗಿ ರೈತರ ಪರವಾಗಿ ನಿಂತ್ಕೊಂಡ್ರೆ ಆ ಎಲ್ಲ ಕ್ರೆಡಿಟ್ಗಳು ನನ್ಗೆ ಸಂಪೂರ್ಣವಾಗಿ ಸಿಗೋದಿಲ್ಲ, ಹಾಗಾಗಿ ನಾನು ಅಲ್ಲಿ ಹೋಗಿ ಕೂಡ ವೇಸ್ಟ್ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಬಿಜೆಪಿ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ನೋಡಿ, ಒಂದು ಮೈತ್ರಿ ಪಕ್ಷದಲ್ಲಿ ಇದ್ಕೊಂಡು ಮೈತ್ರಿಯಾಗಿ ಏನೇನನ್ನ ಎದುರಿಸಬೇಕು, ಮೈತ್ರಿಯಾಗಿ ಅಟ್ಲೀಸ್ಟ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿಬೇಕು, ಮೈತ್ರಿಯಾಗಿ ಯಾವ ರೀತಿಯಾಗಿ ರಾಜ್ಯಕ್ಕೆ ನಡೆನುಡಿಗಳು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಕನಿಷ್ಠ ಒಂದು ಪ್ರೀ ಪ್ಲಾನ್ ಇಲ್ಲದೆ ಇರುವ ರೀತಿಯಲ್ಲಿ ರಾಜ್ಯ ಬಿಜೆಪಿ ಮತ್ತು JDS ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅನೇಕ ಸಮಸ್ಯೆಗಳಿದೆ, ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಧ್ವನಿಸಬೇಕಾಗಿರುವಂಥ ಬಿಜೆಪಿ ಮತ್ತು JDS ಇವತ್ತು ಕೇವಲ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡುವಂತಹ ದೃಷ್ಟಿಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ ವಿನಃ ಬೇರೆ ಏನು ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಬಿಜೆಪಿಯ ಪ್ರಮುಖ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಸದನದ ಒಳಗೂ ಹೊರಗೂ ಒಂದೇ ರೀತಿಯಲ್ಲಿ ಸದನದಲ್ಲಿ ಯಾವ ರೀತಿಯಾಗಿ ಚರ್ಚೆಗಳನ್ನು ಎಬ್ಬಿಸಬೇಕು, ಯಾವ ರೀತಿಯಾಗಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದರಲ್ಲೂ ಕೂಡ ಒಂದು ಸಮರ್ಥತೆಯನ್ನು ಸಾಧಿಸಿಲ್ಲ. ಹೊರಗೆ ಮಾಧ್ಯಮಗಳ ಹೇಳಿಕೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವೈಫಲ್ಯವನ್ನ, ಅಂದ್ರೆ ಆಡಳಿತಾರೂಢ ಪಕ್ಷಗಳ ವೈಫಲ್ಯವನ್ನ ಜನರಿಗೆ ತಲುಪಿಸಿ ಜನರಲ್ಲಿ ಒಂದು ಆಕ್ರೋಶವನ್ನ ಹುಟ್ಟಿಸುವ ರೀತಿಯಲ್ಲೂ ಕೂಡ
ಕೆಲಸ ಮಾಡ್ತಾ ಇಲ್ಲ. ಬರೀ ಹಿಂದೂ ಧರ್ಮ, ಆಮೇಲೆ ಧಾರ್ಮಿಕ ರಾಜಕಾರಣ ಇದನ್ನೇ ತಮ್ಮ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ವಿನಃ ಬೇರೆ ಏನು ಕೂಡ ಮಾಡ್ತಾ ಇಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹೀಗೆ ನಡೆದ್ರೆ ನಿಮ್ಮ ರಾಜಕೀಯ ಭವಿಷ್ಯ ಏನು ಅನ್ನೋದನ್ನ ನೀವು ಪ್ರಶ್ನಿಸ್ಕೊಂಡ್ರೆ ಬಹುಶಃ ನಿಮ್ಗೆ ಅದು ಉತ್ತರ ಸಿಗುತ್ತೆ ಅಂತ ಕಾಣಿಸುತ್ತೆ. ಇಲ್ಲದೇ ಇದ್ರೆ ನಿಮ್ಮನ್ನ ಇದೇ ಸ್ಥಾನದಲ್ಲಿ 2028ರ ಚುನಾವಣೆಯಲ್ಲೂ ಕೂಡ ಜನ ಕೂರಿಸ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ನಿಮ್ಮ ಹೇಳಿಕೆಗಳು, ನಿಮ್ಮ ಚರ್ಚೆಗಳು, ನಿಮ್ಮ ಸಂವಾದಗಳೆಲ್ಲವೂ ಕೂಡ ಒಂದು ಅಂಕಿ ಅಂಶಗಳಿಂದ ಕೂಡಿರಬೇಕು. ಜನಪರವಾಗಿರಬೇಕು, ರೈತರ ಪರವಾಗಿರಬೇಕು, ಯುವಕರ ಪರವಾಗಿರಬೇಕು, ವಿದ್ಯಾರ್ಥಿಗಳ ಪರವಾಗಿರಬೇಕು. ಅದ್ಯಾವುದೂ ಕೂಡ ನಿಮ್ಮ ಧ್ವನಿ ಇಲ್ಲ, ಅದ್ಯಾವುದಕ್ಕೂ ಕೂಡ ಹತ್ತಿರವಾಗಿ ನಿಮ್ಮ ಧ್ವನಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಇನ್ನೂ ಕೂಡ ಪ್ರತಿಪಕ್ಷದಲ್ಲಿ ಇಷ್ಟು 3 ವರ್ಷ ಆಗಿದೆ, 4ನೇ ವರ್ಷದಲ್ಲಿ ಇದ್ದೀರಿ, ಇನ್ನೂ ಕೂಡ ನೀವು ಸರಿಯಾಗಿ ಆಡಳಿತಾರೂಢ ಪಕ್ಷವನ್ನು ಎದುರಿಸುವುದಕ್ಕೆ ಸೋಲ್ತಾ ಇದ್ದೀರಿ. ಸೊ ಹೀಗೆ ನೀವು ಆಡಳಿತ ಪಕ್ಷವನ್ನೇ ಎದುರಿಸುವುದಕ್ಕೆ ಸೋಲ್ತಾ ಇದ್ದುಕೊಂಡು ನೀವು ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ಧ ಯಾರೋ ಮಾತನಾಡಿರುವುದನ್ನು ಕಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿಕೊಂಡು ನೀವು ರಾಜಕಾರಣವನ್ನು ಮಾಡ್ತೀರಿ ಅಥವಾ ಚುನಾವಣೆಯನ್ನು ಎದುರಿಸ್ತೀರಿ ಅನ್ನೋದಾದರೆ ಬಹುಶಃ ಆ ರಾಜಕೀಯದ ಕಾಲಘಟ್ಟದಲ್ಲಿ ನಾವು ಇವತ್ತು ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲೆಲ್ಲೋ ಆಗಿರುವ ಸಮಸ್ಯೆಗಳನ್ನು ನೀವು ಇಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲೋ, ಯಾವುದೋ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೋ, ತಾಲೂಕ್ ಪಂಚಾಯತ್ ಮಟ್ಟದಲ್ಲೋ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೋ ಮಾಡ್ತೀರಿ. ಆ ವಿಷಯಗಳನ್ನು ಬಿಟ್ಟು ರಾಜ್ಯದ ಜನರು ಏನು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ, ಈಗ ಬಸ್ನ ಬೆಲೆ ಏರಿಕೆ ಆಗುವಂತಹ ಚರ್ಚೆಗಳೆಲ್ಲ ಆಗ್ತಾ ಇದೆ, ಈ ಫುಟ್ಪಾತ್ನಲ್ಲಿ ಏನು ತೆರವುಗೊಳಿಸುವಂತಹ ಕಾರ್ಯಾಚರಣೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಎಲ್ಲವೂ ಕೂಡ ಹೌದು, ಅದೇನೇ ಸರಿ. ಬಟ್ ಅಟ್ಲೀಸ್ಟ್ ವಿಪಕ್ಷದಲ್ಲಿ ಇದ್ದುಕೊಂಡು ಆ ಫುಟ್ಪಾತ್ನಲ್ಲಿ ಏನು ಮಾರಾಟಗಾರರಿದ್ದಾರಲ್ಲ ಅವರಿಗೆ ಒಂದಿಷ್ಟು ಧ್ವನಿಯಾಗುವಂಥ ಕೆಲಸವನ್ನಾದರೂ ಮಾಡಬೇಕಾಗತ್ತೆ. ಆಮೇಲೆ ರೈತರ ಪರವಾಗಿ, ಮುಖ್ಯವಾಗಿ ಬಿಡದಿಯಂತಹ ಪ್ರದೇಶಗಳಲ್ಲಿ ಸರ್ಕಾರ ಈಗ ಟೌನ್ಶಿಪ್ ಮಾಡೋದಕ್ಕೆ ಹೋಗುವಂತಹ ಸಂದರ್ಭ. ಸೊ ಆ ವಿಷಯವನ್ನು ಪ್ರಸ್ತಾಪಿಸಿ ನೀವು, ನಾನು ಈ ಥರದೆಲ್ಲ ವಿಷಯಗಳನ್ನು ಹೇಳಿದಾಗ ನೀವು ಹೇಳ್ಬೋದು ನಾವೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದ್ದೇವೆ, ಎಲ್ಲ ವಿಷಯಗಳನ್ನು ನಾವು ಧ್ವನಿಸಿದ್ದೇವೆ, ಎಲ್ಲರ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬೋದು. ಬಟ್ ನೀವು ಇದ್ದಿದ್ದು ಎಲ್ಲಿ ಗೊತ್ತಾ? ಟಿವಿ ಮಾಧ್ಯಮಗಳ ಚರ್ಚೆಗಳಲ್ಲಿ ಅಲ್ಲಿ ಹೋಗಿ ನಿಮ್ಮ ವಕ್ತಾರರು ಬೊಬ್ಬೆ ಹೊಡೆದಿದ್ದು ಬಿಟ್ರೆ ಬೇರೆ ಏನು ಮಾಡಿದ್ದಲ್ಲ. ನಿಮ್ಮನ್ನ ವಕ್ತಾರಿಕೆ ಮಾಡಿಕೊಂಡು ಅವರಿಗೆ ಸಾಕಾಗಿದೆ ಅಂತ ಅನ್ಸುತ್ತೆ. ವಿಜೇಂದ್ರ ಅವರೇ, ಅಶೋಕ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ. ಸೊ ಹಾಗಾಗಿ ನೀವು ಒಂದಿಷ್ಟು ಧ್ವನಿಯನ್ನೆತ್ತಿ ಬರೀ ವಕ್ತಾರರು ಮಾತ್ರ ನಿಮ್ಮ ಪಕ್ಷವನ್ನ ವಕ್ತಾರಿಕೆ ಮಾಡೋದಲ್ಲ, ನಿಮ್ಗೆ ಹೈಕಮಾಂಡ್ ನಿಮ್ಮ ಜಾತಿ ಅಥವಾ ಒಂದು ಸಮುದಾಯದ ಆಧಾರದ ಮೇಲೆ ನಿಮ್ಗೆ ಆ ಹುದ್ದೆಗಳನ್ನು ಕೊಟ್ಟಿದೆ. ನಿಮ್ಮ ಶಕ್ತಿ ಸಾಮರ್ಥ್ಯ ಅಥವಾ ನಿಮ್ಮ ಹೆಚ್ಚುಗಾರಿಕೆಯನ್ನು ನೋಡಿ ಆ ಹುದ್ದೆಗಳನ್ನು ಕೊಟ್ಟಿರೋದಲ್ಲ ಅನ್ನೋದನ್ನು BJP ಅವರಿಗೂ ಕೂಡ ಗೊತ್ತಿದೆ ಮತ್ತು ಇಡೀ ರಾಜ್ಯದವರಿಗೆ ಗೊತ್ತಿದೆ. ಅಟ್ಲೀಸ್ಟ್ ಆ ಕೊಟ್ಟ ಕುದುರೆಯನ್ನು ಏರಿ ಒಂದಿಷ್ಟು ದೂರ ಪ್ರಯಾಣಿಸಿ ಮತ್ತೆ ಒಳ್ಳೆ ಚರ್ಚೆಗಳನ್ನು ಮಾಡಿ ಸದನದ ಒಳಗೂ ಸದನದ ಹೊರಗೂ ಅನ್ನೋದನ್ನು ಜನರ ಪರವಾಗಿ ನಾನು ನಿಮ್ಮನ್ನ ಕೇಳಿಕೊಳ್ತೇನೆ. ಸೊ ಹಾಗಾಗಿ ವಿಪಕ್ಷದಲ್ಲಿ ಇದ್ಕೊಂಡು ನೀವು ಒಳ್ಳೆ ಚರ್ಚೆಗಳನ್ನು ಮಾಡಬೇಕು, ಆಮೇಲೆ ಒಳ್ಳೆಯ ವಿಷಯಗಳ ಬಗ್ಗೆ ಧ್ವನಿ ಎತ್ತಲೇಬೇಕಾಗತ್ತೆ ಮತ್ತು ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲೇಬೇಕಾಗತ್ತೆ. ನೀವು ಅದನ್ನು ಮಾಡದೇ ಇರೋದಕ್ಕೆ ನಾನು ಜನಪರವಾಗಿ ಈ ಪ್ರಶ್ನೆಗಳನ್ನು ಎತ್ತಿದ್ದೀನಿ. ಇನ್ನು ನಿಮಗೆ ನೀವು ಪರಾಮರ್ಶಿಸಿಕೊಳ್ಬೇಕಾಗಿರೋದು ಅದು ನಿಮಗೆ ಬಿಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್. ಈ ಇಷ್ಟೊತ್ತು ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.